ವರ್ಗದವರಿಗೆ ಹಾಗೂ ಕಷ್ಟಗಳನ್ನು ಬಗೆಹರಿಸುವ ತಾರಾವೃಕ್ಷದ ಶನಿದೇವ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶ್ರೀಪತಿಹಳ್ಳಿ ಎಂಬ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ತಾರಾವೃಕ್ಷದೊಡನೆ ಶನಿ ದೇವರು ಎಂದು ಕರೆಯಲ್ಪಡುವ ಮೂರ್ತಿ ನೆಲೆಸಿದ್ದು, ಅಲ್ಲಿಗೆ ಬರುವ ಭಕ್ತಾದಿಗಳ ಕಷ್ಟವನ್ನು ನಿವಾರಿಸುತ್ತಿದ್ದಾನೆ. ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತಿದ್ದು, ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ನಡೆಯುತ್ತದೆ. ಮಾರ್ಚ್ 14 ಹಾಗೂ 15 ದಿನಾಂಕದಂದು ನಡೆಯುವ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬರಲಿದೆ. ಅರವತ್ತು ವರ್ಷದಿಂದ ಇಲ್ಲಿ ತಾರೆ ಮರ ಇದೆ. ಇಲ್ಲಿ ತಾರೆ ಮರ ಇಲ್ಲಿ ಇರೋದೇ ಯಾರಿಗೂ ಗೊತ್ತಿರಲಿಲ್ಲ. ಫುಲ್ ಎಲ್ಲ ಬೇಲಿ ಇತ್ತು. ಇಲ್ಲಿ ನಮ್ಮ ತಾತವ್ರಿಗೆ ಇನ್ನೊಂದು ಶನೇಶ್ವರ ಸ್ವಾಮಿ ಬಂದಿದ್ದು ತೋರಿಸಿದ್ದು, ಇಲ್ಲಿ ಪೂಜೆ ಮಾಡ್ಕೊಂಡ್ರೆ ನಿಮಗೆಲ್ಲ ಕಷ್ಟ ಎಲ್ಲ ಹೋಗುತ್ತೆ ಅಂತ. ಅವತ್ತಿಂದ ಇವತ್ತಿನವರೆಗೂ ಇಲ್ಲಿ ಭಕ್ತಾದಿಗಳು ಈ ತಾರೆ ಮರ ಸುತ್ತಿ 3 ಪ್ರದಕ್ಷಿಣೆ ಹಾಕಿ ಹೋದ್ರೆ ಅವ್ರ ಕಷ್ಟ ಎಲ್ಲ ಈಡೇರುತ್ತೆ ಅಂತ ಬಂದು ನಮ್ಮ ಕೈಯಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಏನು ವಿಶೇಷತೆ ಅಂದರೆ, ಇಲ್ಲಿ ಅದೇ ಸಂತಾನ ಇಲ್ದವ್ರಿಗೆಲ್ಲ ಮಕ್ಕಳು ಫಲ ಆಗುತ್ತೆ. ಮದುವೆ ಕೋರ್ಟು ಕೇಸು ಏನೇ ಇದ್ರು ಈ ತಾರೆ ಮರ 3 ಪ್ರದಕ್ಷಿಣೆ ಹಾಕಿ ಏನೇ ಕೇಳ್ಕೊಂಡ್ರು ಇಲ್ಲಿ ಅವ್ರ ಕಷ್ಟಗಳೆಲ್ಲ ಈಡೇರ್ತಾ ಇದೆ. ಇದು ಶ್ರೀಪತಿಹಳ್ಳಿ ಮತ್ತೆ ವೀರಸಾಗರ ಮಧ್ಯದಲ್ಲಿ ನೆಲೆಸಿರೋ ಶ್ರೀ ತಾರಾವೃಕ್ಷದೊಡೆಯ. ಇಲ್ಲಿ ಏನಂದ್ರೆ, ಇಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯವರು ತಾರಾಮಠದ ಕೆಳಗಡೆ ನೆಲೆಸಿದ್ದಾರೆ. ಇಲ್ಲಿ ಏನು ವಿಶೇಷತೆ ಅಂದ್ರೆ, ಮಕ್ಕಳಿಲ್ದವರೆಲ್ಲ ಬಂದು ಪರಮಾತ್ಮನ ಹತ್ರ ಅಡ್ಕೆ ಕಟ್ಕೊಂತಾರೆ. ಇಲ್ಲಿ ಬಂದಾದ್ಮೇಲೆ ಮಕ್ಕಳು ಕೂಡ ಆಗಿದೆ. ಕಂಕಣ ಬಲ ಇಲ್ದವರು, ಆಮೇಲೆ ಮನೆ ಕಟ್ಟಿರೋರು, ಕೋರ್ಟು ಕೇಸಲ್ಲಿ ತುಂಬಾ ಅಲ್ದಾಡ್ತಿರೋರು ಇಲ್ಲಿ ಬಂದು ಪರಮಾತ್ಮನ ಹತ್ರ ಅಡ್ಕೆ ಕಟ್ಕೊಂಡು ಹೋದ್ಮೇಲೆ ತುಂಬಾ ಕೆಲಸಗಳು ಇಲ್ಲಿ ಆಗಿದೆ ಪರಮಾತ್ಮನ ಹತ್ರ ಬಂದ್ಮೇಲೆ. ಮತ್ತೆ ಇನ್ನೇನು ಅಂದ್ರೆ, ಇಲ್ಲಿ ಮಾರ್ಚ್ 14, 15 ಶುಕ್ರವಾರ ಮತ್ತೆ ಶನಿವಾರ ತಾರಾವೃಕ್ಷದೊಡೆಯನ ಜಾತ್ರೆ ಕೂಡ ಮಾಡ್ತಾ ಇದೀವಿ. ಅದೇ ಶುಕ್ರವಾರ ಶ್ರೀ ಶನೇಶ್ವರ ಸ್ವಾಮಿ ಮತ್ತು ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ದೇವರಕೆರೆಯಿಂದ ಗಂಗೆ ಪೂಜೆ ಮುಗಿಸ್ಕೊಂಡು ಪಲ್ಲಕ್ಕಿ ಮೇಲೆ ಮತ್ತೆ ಕರಡಿ ವಾದ್ಯ, ವೀರಗಾಸೆ, ಚಿಟ್ಟೆ ಮೇಳ ಇಂದ ಕೆಂಪಮ್ಮ ಮತ್ತೆ ಶ್ರೀ ತಾರಾವೃಕ್ಷದೊಡೆಯನ ಇಲ್ಲಿ ಕರ್ಕೊಂಡ್ಬಿಡ್ತೀವಿ. ತಿರ್ಗಾ ಶನಿವಾರ ತದನಂತರ ಬೆಳಗ್ಗೆ ಆಮೇಲೆ ಶನೇಶ್ವರ ಸ್ವಾಮಿಗೆ ಮೂಲ ಮಂತ್ರ, ಮೂಲ ತಿಲ ಹೋಮ, ಶ್ರೀ ಆದಿಶಕ್ತಿಗೆ ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ದುರ್ಗಾ ಹೋಮ, ಆಮೇಲೆ ಶ್ರೀ ಶನೇಶ್ವರ ಸ್ವಾಮಿಗೆ ಮಹಾ ಕುಂಭಾಭಿಷೇಕ, ಅದೇ ನಂತರ ಶ್ರೀ ಶನೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ. ಅದೇ ನಂತರ ಮಧ್ಯಾಹ್ನ 12:30ಕ್ಕೆ ಸರಿಯಾಗಿ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಿರ್ತೇವೆ ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ. ಅದೇ ನಂತರ ತಿರ್ಗಾ ಸಂಜೆ 8:30ಕ್ಕೆ ಸರಿಯಾಗಿ ನಲತಂಗ ಅಥವಾ ಶನಿಪ್ರಭಾವ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಕೂಡ ಏರ್ಪಡಿಸಿದ್ದೀವಿ. ಶ್ರೀ ಸ್ವಾಮಿಯ ಕೃಪೆಗೆ ಹೆಚ್ಚಿನ ಜನ ಭಕ್ತಾದಿಗಳು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು, ಮತ್ತೆ ತಮ್ಮ ತನು ಮನ ಧನವನ್ನು ಸಹಾಯ ಮಾಡಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿಕೊಳ್ಳುತ್ತೇವೆ. ನಮಸ್ಕಾರ, ನಮ್ಮ ಹೆಸರು ಬಸವರಾಜ್ ಅಂತ, ಬೆಂಗಳೂರವರು. ಇದು ಇಲ್ಲಿ ಶ್ರೀಪತಿ ಮಂಗಲ ತಾಲೂಕು ಸೋಂಪುರ ಹೋಬಳಿ ಶ್ರೀಪತಿಹಳ್ಳಿ ಮತ್ತು ವೀರಸಾಗರ ಮಧ್ಯದಲ್ಲಿ ನೆಲೆಸಿರುವ ತಾರಾವೃಕ್ಷ ಸನ್ನಿಧಿಯಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಪೂಜಾರಿಗಳು ಶ್ರೀ ರಂಗಪ್ಪನವರು ಮೈ ಮೇಲೆ ಬರುತ್ತೆ ದೇವರು. ಇಲ್ಲಿ ನಾವು 40 ವರ್ಷದಿಂದ ಬಂದು ನಮ್ಮ ಕಷ್ಟ ಸುಖಗಳನ್ನು ಅವರಿಗೆ ಹೇಳಿ ನಮಗೆ ಕಷ್ಟ ಸುಖಗಳನ್ನು ಪರಿಹಾರ ಮಾಡಿದೆ. ಇನ್ನೂ ನಾವಿಲ್ಲಿ ಸತತವಾಗಿ ಬರ್ತಾನೇ ಇದ್ದೀವಿ. ಈ ವರ್ಷ 40ನೇ ವರ್ಷ ಸ್ವಾಮಿಯ ಒಂದು ವಾರ್ಷಿಕೋತ್ಸವ ಇದೆ. ಆ ವಾರ್ಷಿಕೋತ್ಸವದಂದು 14ನೇ ತಾರೀಕಿನಿಂದ 15ನೇ ತಾರೀಕುವರೆಗೆ ಇರುತ್ತೆ. 14ನೇ ತಾರೀಕು ಸಂಜೆ ಶುರು ಆಗುತ್ತೆ ಗಂಗೆ ಪೂಜೆ, ಮತ್ತು 15ನೇ ತಾರೀಕು ಬಂದುಬಿಟ್ಟು ಹೋಮ, ಅಖಂಡ್ಲ ಮತ್ತು ಅನ್ನದ ಸಂತರ್ಪಣೆ ಇರುತ್ತೆ. ಮತ್ತು ರಾತ್ರಿ 15ನೇ ತಾರೀಕು ಶನಿ ಪ್ರಭಾವನ ಒಂದು ನಾಟಕವೂ ಇರುತ್ತೆ. ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಮತ್ತು ಕೇಳ್ಕೊತೀನಿ. ನಾವು ದೇವಸ್ಥಾನಕ್ಕೆ ನಾವುಗಳು 40 ವರ್ಷದಿಂದ ಬರ್ತಾಯಿದ್ದೀವಿ ನಮ್ಮ ತಂದೆ ತಾಯಿ ಜೊತೆಯಲ್ಲಿ. ನಮಗೆ ಜೀವನದಲ್ಲಿ ಏನೇ ಒಂದು ಕಷ್ಟ ಸುಖಗಳು ಬಂದ್ರೂ ದೇವರು ಎಲ್ಲ ರೀತಿಯಲ್ಲೂ ಮತ್ತು ಪರಿಹರಿಸಿದ್ದಾನೆ. ತುಂಬ ಸತ್ಯ ಇದೆ. ನಮಗೆ ಬಂದ್ಬಿಟ್ಟು ಮದುವೆ ನಮಗೆ ಸೆಟ್ ಆಗಿದ್ದು ತುಂಬ ಲೇಟಾಗಿ ಸೆಟ್ ಆಯಿತು. ಎಲ್ಲ ಅದನ್ನು ದೇವರು ಇದು ಮಾಡಿಕೊಟ್ಟ. ಮತ್ತು
ಯಾವುದೇ ಒಂದು ಕೇಸ್ ವಿಚಾರ ಆಗಲಿ, ಒಂದು ಪ್ರಾಪರ್ಟಿ ವಿಚಾರ ಆಗಲಿ, ಎಲ್ಲನೂ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಆಮೇಲೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಅಷ್ಟೇ ಚೆನ್ನಾಗಿ ವಿದ್ಯಾಭ್ಯಾಸ ನಮ್ಮ ಹುಡುಗರು ಮಾಡ್ತಾಯಿದ್ದಾರೆ. ಎಲ್ಲನೂ ಸ್ವಾಮಿಯ ಕೃಪೆಯಿಂದ. ಅದೇ ಥರ ಎಲ್ಲ ಭಕ್ತಾದಿಗಳು ಬಂದು ಅವರವರ ಕಷ್ಟಗಳೆಲ್ಲ ಎಲ್ಲ ಸರ್ ಓಕೆ ಸರ್. ಹೌದು, ದೇವ್ರು ಕಾಪಾಡಿದ್ದಾನೆ, ಅದಂತೂ ಸತ್ಯ ಇದೆ. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಬಸವರಾಜ್ ಅಂತ. ಯಾವ ಊರು? ನಮ್ಮ ಬೆಂಗಳೂರು ಸರ್. ಸರಿ, ಓಕೆ.